ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹೇಳ್ಕೊಡ್ತಾ ಇರೋ ರೆಸಿಪಿ ಆಲೂ ತವಾ ಫ್ರೈ. ನಾನಿಲ್ಲಿ ತೊಳೆದಿರೋ ಒಂದು ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ಅದನ್ನು ತುಂಬ ತೆಳುವಾಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಸ್ಲೈಸ್ ಮಾಡಿರೋದನ್ನು 2 ಮಿನಿಟ್ಸ್ ಬಿಟ್ಟಿದ್ದೆ. ಇನ್ನೊಂದು ಬೌಲ್ಗೆ 1/4 ಸ್ಪೂನಷ್ಟು ಅಚ್ಕಾರದ ಪುಡಿ, 1/4 ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಉಪ್ಪು, ಒಂದು ಚಿಟಿಕೆ ಧನಿಯಾ ಪುಡಿ ಹಾಗೆ ಗರಂ ಮಸಾಲಾನ ಹಾಕಿದ್ದೀನಿ. ಇವಾಗ ನಾವು ಸ್ಲೈಸ್ ಮಾಡ್ಕೊಂಡಿದ್ದಂತಹ ಆಲೂಗೆಡ್ಡೆನ ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊಬೇಕು. ಇದನ್ನು ಕೂಡ 2 ಮಿನಿಟ್ಸ್ ಹಾಗೆ ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು. 2 ಮಿನಿಟ್ಸ್ ಮ್ಯಾರಿನೇಟ್ ಆದಮೇಲೆ ನಾನು ಇದಕ್ಕೇ ರವೆನ ಹಾಕ್ಕೊತಾ ಇದ್ದೀನಿ. ಮೀಡಿಯಮ್ ರವೆ ಇದು. ನಾನು ಇದಕ್ಕೆ ರವೆ ಹಾಕಿಬಿಟ್ಟು 10 ಮಿನಿಟ್ಸ್ ಮುಚ್ಚಿಡ್ತೀನಿ. ಬಟ್ ಮಂಗಳೂರು ಸೈಡಲ್ಲಿ ಈ ಥರ ಮಾಡಲ್ಲ. ರವೆನ ಸಪ್ರೇಟಾಗಿ ಇಟ್ಕೊಂಡಿರ್ತಾರೆ, ಆಮೇಲೆ ಈ ಆಲೂಗೆಡ್ಡೆನ ಕೋಟ್ ಮಾಡಿ ಹಾಗೆ ಡೈರೆಕ್ಟಾಗಿ ತವಾ ಮೇಲೆ ಹಾಕ್ತಾರೆ. ನಾನು ಆ ಥರ ಒಂದು 2 ಸತಿ ಟ್ರೈ ಮಾಡಿದೆ. ಅದು ನನಗೆ ಹಸಿ ಅನಿಸ್ತಾ ಇತ್ತು. ಅದಕ್ಕೆ ನಾನು ಈ ಮೆಥಡ್ನ ಫಾಲೋ ಮಾಡಿದೆ. ಆವಾಗಿಂದ ನಾನು ಈ ಥರನೇ ಮಾಡ್ತಾ ಇರೋದು. ನೀವು ಬೇಕಿದ್ದರೆ ಆ ಥರನೂ ಟ್ರೈ ಮಾಡ್ಬೋದು. ಬಟ್ ಅದರಲ್ಲಿ ನನಗೆ ರವೆ ಎಲ್ಲ ಹಾಗೆ ಹಸಿ ಇರುತ್ತೆ, ಅದಕ್ಕೋಸ್ಕರ ನಾನು ಅಂತ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಇದು ಜಾಸ್ತಿ ಫೇಮಸ್ ಇರೋದು ನಮ್ಮ ಕೋಸ್ಟಲ್ ಕರ್ನಾಟಕದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ. ಬಟಾಟಾ ಕಾಪ್ ಅಂತ ಮಾಡ್ತಾರೆ. ಅವ್ರು ಸೇಮ್ ಇದೇ ಮಸಾಲೆಗೆ ಬದನೆಕಾಯಿ ಹಾಗೆ ಬಾಳೆಕಾಯಿನೂ ಯೂಸ್ ಮಾಡ್ತಾರೆ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇದು 10 ಮಿನಿಟ್ಸ್ ಮ್ಯಾರಿನೇಟ್ ಆದಮೇಲೆ ರವೆ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿರುತ್ತೆ, ಹಾಗೆ ನೀರು ಬಿಟ್ಕೊಂಡಿರುತ್ತೆ. ಈಗ ದೋಸೆ ಪ್ಯಾನ್ಗೆ ಆಯಿಲ್ನ ಗ್ರೀಸ್ ಮಾಡ್ಕೊತಾ ಇದ್ದೀನಿ. ಗ್ರೀಸ್ ಮಾಡಿಕೊಂಡು ಪೊಟ್ಯಾಟೋನ ಒಂದೊಂದಾಗೆ ಇಡ್ತಾ ಹೋಗಬೇಕು. ಉಪ್ಪು ಖಾರನ ನೀವು ನಿಮ್ಮ ರುಚಿಗೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡ್ಕೊಬೋದು. ಇದನ್ನ ಜಾಸ್ತಿ ಮೊಸರನ್ನದ ಜೊತೆ ತಿಂತಾರೆ, ಹಾಗೆ ಊಟದ ಜೊತೆಗೂ ನಾವು ನಂಚ್ಕೊಳ್ಳೋಕ್ಕೆ ಇದನ್ನ ಮಾಡ್ಕೊಬೋದು. ಬೇರೆ ಸೈಡ್ ಡಿಶ್ಗಳಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಆಯಿಲ್ ಕಡಿಮೆನೇ ಇದೆ. ಇದನ್ನು ತವಾ ಮೇಲೆ ಹಾಕಿದ್ಮೇಲೆ 2 to 3 ಮಿನಿಟ್ಸ್ ಹಾಗೆ ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡಬೇಕು. ನೀವು ಇದನ್ನ 2 ನಿಮಿಷ ಅಥವಾ 3 ನಿಮಿಷಕ್ಕೆ ಒಂದ್ಸತಿ ಫ್ಲಿಪ್ ಮಾಡ್ತಾ ಇರಬೇಕು. ನಾನು ಇದನ್ನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕುಕ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಕುಕ್ ಆಗಿದೆ ಅಂತ ಗೊತ್ತಾದಮೇಲೆ ಲಾಸ್ಟಲ್ಲಿ ನಾವು ಇದನ್ನು 3 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಲಿಡ್ ಕವರ್ ಮಾಡಿಬಿಟ್ಟು ಕುಕ್ ಮಾಡಬೇಕು. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೇರೆ ಬೇರೆ ಹೆಲ್ತಿ ರೆಸಿಪೀಸ್ನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಒಂದು ಸರ್ತಿ ನೋಡಿ. ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.